ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನದ ಮೊದಲ ಪ್ರವಾಸಿಗರಿಗೆ ಸಿಹಿ ಹಂಚಿ ಶುಭ ಕೋರಲಾಯಿತು. ಜೋಗಕ್ಕೆ ಭೇಟಿ ನೀಡಿದ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಆಡಳಿತ ಪ್ರಾಧಿಕಾರ ಸಿಹಿ ಹಂಚಿದೆ. ಈ ವೇಳೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು ಹಾಗೂ ನಮ್ಮ ಮೊದಲ ಪ್ರವಾಸಿಗರು ಬಂದರೆ ಅವರಿಗೂ ಕೂಡ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು. ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ನಮ್ಮ ರಾಜ್ಕುಮಾರ್ ಮಾಜಿ ಪಟ್ಟಣ ಅಧ್ಯಕ್ಷರಾದವರು ಮಾತಾಡಿ ಈ ಕಾರ್ಯಕ್ರಮನ ಚಾಲನೆ ನಡೆಸೋದಾಗಿ ನಮ್ಮಲ್ಲಿ ಈ ದಿನ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಮೊದಲನೇದಾಗಿ ಪ್ರವಾಸಿಗರೇ ನಮಗೆ ಮುಖ್ಯವಾಗಿ ಅತಿಥಿಗಳು. ಪ್ರವಾಸೋದ್ಯಮದಲ್ಲಿ ಪ್ರವಾಸಿಗರು ಹೆಚ್ಚಿದ್ರೆ ಮಾತ್ರ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಸಾಧ್ಯ. ಈ ನಮ್ಮ ಜೋಗ ವಿಶ್ವ ಪ್ರವಾಸೋದ್ಯಮನ ವಿಶ್ವಮಟ್ಟಕ್ಕೆ ತಗೊಂಡೋಗ್ತಾ ಇರೋದು ನಮ್ಮ ಹಾಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು. ಇವರು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದರೆ, ಮೊದಲೆಲ್ಲ ಬಂದರೆ ಬರೀ 10 ನಿಮಿಷ ನೋಡ್ಕೊಂಡು ಹೋಗುವಂಥ ಜೋಗ ಜಲಪಾತ ಮಾಡಿದ್ರು. ಈಗ 2 ದಿವಸ ಉಳಿದು ನೋಡ್ಕೊಂಡು ಹೋಗುವಂಥ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇದು ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದಂಥ ಗೋಪಾಲಕೃಷ್ಣ ಬೇಳೂರು ಶಾಸಕರಿಗೆ ನಾವು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ದಿನ ಪ್ರವಾಸಿಗರು ಮತ್ತು ಸ್ಥಳೀಯರು ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಎಲ್ಲ ಪ್ರವಾಸಿಗರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೀವಿ.